ನಮಸ್ತೆ. ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಒಂದು ಸೂಪರ್ ಆಗಿರುವಂತಹ ಮಿಲ್ಕ್ ಶೇಕನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಅಂತೂ ತುಂಬಾ ಇರೋದ್ರಿಂದ ಮಾವಿನ ಹಣ್ಣು ಯಾವ ಥರದ್ದಾದರೂ ಮಾವಿನ ಹಣ್ಣು ತೊಂದರೆ ಇಲ್ಲ. ಮಾವಿನ ಹಣ್ಣಿನಿಂದ ಒಂದು ಒಳ್ಳೆಯ ಮಿಲ್ಕ್ ಶೇಕನ್ನು ಮಾಡೋದು ಹೇಗೆ ಮನೆಯಲ್ಲಿ ಸುಲಭವಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು. ಇದಕ್ಕೆ ನಾನು ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಈ ರೀತಿ ಒಂದು ಅಥವಾ ಎರಡು ಮಾವಿನ ಹಣ್ಣನ್ನು ತೊಗೊಂಡ್ರೆ ಆಗುತ್ತೆ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ತೆಗೆದು ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡ್ರೆ ಆಯಿತು. ಮಕ್ಕಳಿಗಂತೂ ತುಂಬಾ ಇಷ್ಟವಾಗಿರುವಂಥ ಮಿಲ್ಕ್ ಶೇಕ್ ಇದು. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲ್ನ ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ಈ ರೀತಿ ಪೀಸ್ ಮಾಡಿಟ್ಕೊಂಡಿರೋ ಮಾವಿನ ಹಣ್ಣುಗಳನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಎಲ್ಲವನ್ನು ಕೂಡ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಾಯ್ತು. ಮಕ್ಕಳಿಗಂತೂ ಮಿಲ್ಕ್ ಶೇಕ್ ಅಂದರೆ ತುಂಬಾ ಇಷ್ಟ, ದೊಡ್ಡವರಿಗೂ ಕೂಡ ಇಷ್ಟ. ಹೀಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು. ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಮಾವಿನ ಹಣ್ಣು ಎಷ್ಟೇ ಸ್ವೀಟಾಗಿ ಕೂಡ ಇರಲಿ, ಆದರೆ ಒಂದು ಸ್ಪೂನಷ್ಟು ಅಥವಾ ಒಂದು ತುಂಬಾ ಸಪ್ಪೆ ಮಾವಿನ ಹಣ್ಣಿದ್ದರೆ ಅಥವಾ ಸ್ವಲ್ಪ ಹುಳಿ ಆಗಿದ್ರೇ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಒಂದು ಸ್ಪೂನಷ್ಟು ಸಕ್ಕರೆ. ಹಾಗೆ ಯಾವುದಾದ್ರೂ ಮಾಮೂಲಿ ಪ್ಲೈನ್ ಆಗಿರುವಂಥ ಒಂದು ಐಸ್ ಕ್ರೀಮನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ಲೇವರಿಗೋಸ್ಕರ ಇದನ್ನು ಹಾಕ್ತಾ ಇರೋದು ಅಷ್ಟೇ. ಐಸ್ ಕ್ರೀಮನ್ನು ಹಾಕಿದ ನಂತರ ಇದಕ್ಕೆ ನಾವೀಗ ಒಂದು ಕಪ್ನಷ್ಟು ಇದಕ್ಕೆ ಸ್ವಲ್ಪ ದಪ್ಪ ಇರುವಂತಹ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಲನ್ನು ಹಾಕಿದ ನಂತರ ಇದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಇದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.